ಬೆಳಗ್ಗೆಯಿಂದ ಸ್ವಾಗತ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಲೋಕಾರ್ಪಣೆಗೆ ಕ್ಷಣಗಣನೆ ಆರಂಭವಾಗ್ತಾ ಇದೆ. ಹಾಗೆ ನಮ್ಮ ರಾಜ್ಯ ಕರ್ನಾಟಕದಲ್ಲೂ ಕೂಡ ಪೂಜೆ ಪುನಸ್ಕಾರ ನಡೀತಾ ಇರುವಂತದ್ದು. ರಾಯರ ಮಠದಲ್ಲಿ ಅದ್ದೂರಿಯಾಗಿ ಪೂಜೆ ಪುನಸ್ಕಾರ ನಡೀತಾ ಇದೆ. ದಾವಣಗೆರೆಯ ರಾಯರ ಮಠದಲ್ಲಿ ಹೋಮ ಹವನ ನಡೀತಾ ಇರುವಂತದ್ದು. ರಾಮತಾರಕ ಮಂತ್ರ ಜಪ ಮತ್ತು ಜಪದ ಸಮರ್ಪಣಾ ಹೋಮ ನಡೆಸ್ತಾ ಇರುವಂತದ್ದು. ರಾಮನ ಪ್ರತಿಷ್ಠಾಪನೆಯಲ್ಲಿ ವಿಘ್ನಗಳು ಆಗದಂತೆ ಈ ಹೋಮವನ್ನ ಮಾಡ್ತಾ ಇರುವಂತದ್ದು. ಅಯೋಧ್ಯೆಯಲ್ಲಿ ರಾಮ ಮಂದಿರ ಪ್ರತಿಷ್ಠಾಪನೆಗೆ ಇನ್ನೇನು ರಾಮನ ಪ್ರತಿಷ್ಠಾಪನೆ ಆಗುತ್ತೆ ಹಿನ್ನೆಲೆಯಲ್ಲಿ ಈಗ ನಮ್ಮ ರಾಜ್ಯದಲ್ಲೂ ಕೂಡ ಪೂಜೆ ಪುನಸ್ಕಾರ ಆಗ್ತಾ ಇರುವಂಥದ್ದು. ಯಾವುದೇ ವಿಘ್ನಗಳು ಆಗದ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಆಗಲಿ ಅಂತ ಹೋಮ ಹವನವನ್ನ ಮಾಡ್ತಾ ಇರುವಂಥದ್ದು. ರಾಮತಾರಕ ಮಂತ್ರ ಜಪ ಮತ್ತೆ ಜಪದ ಸಮರ್ಪಣಾ ಹೋಮವನ್ನ ಮಾಡ್ತಾ ಇದೆ. ಇದು ದಾವಣಗೆರೆಯ ರಾಯರ ಮಠದಲ್ಲಿ ಹೋಮ ನಡ್ತಾ ಇರುವಂಥದ್ದು. ಶ್ರೀರಾಮನ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ವಿಘ್ನಗಳು ಆಗದಂತೆ ಒಳ್ಳೆ ರೀತಿಯಲ್ಲಿ ಈ ಒಂದು ಕಾರ್ಯ ನೆರವೇರಲಿ ಅಂತ ಹೋಮವನ್ನು ಮಾಡ್ತಾ ಇದ್ದಾರೆ. ನಿಮಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಠಲ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಠಲ್, ಯಾವ ರೀತಿ ಸಂಭ್ರಮ ಕಳೆಗಟ್ಟಿದೆ, ಹಾಗೆ ಹೋಮವನ್ನ ನಡೆಸ್ತಾ ಇರುವಂತದ್ದು ಯಾವ ಉದ್ದೇಶಕ್ಕೆ, ಯಾವ ಹೋಮ ಇದು, ಏನ್ ಡೀಟೇಲ್ಸ್ ಕೊಡ್ತೀರಾ? ಖಂಡಿತ ನಿಕೇಶ್, ಏನಂತಂದರೆ ಆ ರಾಮ ಮಂದಿರ ಉದ್ಘಾಟನೆ ಮತ್ತು ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆಯಲ್ಲಿ ಯಾವುದೇ ವಿಘ್ನಗಳು ಬಾರದಂತೆ ಏನು ದಾವಣಗೆರೆ ನಗರದ KB ಬಡಾವಣೆಯಲ್ಲಿರುವಂಥ ರಾಯರ ಮಠದಲ್ಲಿ ಬೆಳಗ್ಗೆಯಿಂದ ಅಂದರೆ ಸುಮಾರು 3 ಗಂಟೆಗಳ ಕಾಲ ಏನು ಒಂದು ಹೋಮವನ್ನು ಮಾಡಲಾಗುತ್ತೆ. ಅದರ ಜೊತೆಗೆ ರಾಮನಾಮವನ್ನು ಅಂದರೆ ರಾಮನಾಮವನ್ನು 1 ಲಕ್ಷ ಬಾರಿ ಪಠಿಸುವುದರ ಮೂಲಕ ಯಾವುದೇ ವಿಘ್ನಗಳು ಏನು ಕಾರ್ಯಕ್ರಮಕ್ಕೆ ಅಂದರೆ ಉದ್ಘಾಟನೆ ಮತ್ತು ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಆಗದಿರಲಿ ಅನ್ನುವಂಥ ಉದ್ದೇಶದಿಂದ ಹೋಮವನ್ನು ಹಮ್ಮಿಕೊಂಡಿರುವಂಥದ್ದು. ಸೊ ನಿನಗೆ ದೇವಸ್ಥಾನ ಹತ್ರನೇ ಇರುವಂಥದ್ದು, ರಾಯರ ಮಠದ ಹತ್ರನೇ ಇರುವಂಥದ್ದು. ನನ್ನ ದೃಶ್ಯದಲ್ಲಿ ತೋರಿಸ್ತಾ ಅದರ ಕುರಿತಾಗಿ ಒಂದು ಎಕ್ಸ್ಪ್ಲೇನ್ ಸಹ ಮಾಡ್ತಾ ಹೋಗ್ತೀನಿ. ಏನು ಬೆಳಗ್ಗೆಯಿಂದ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಅನ್ನುವಂಥ ರಾಮ ತಾರಕ ಮಂತ್ರವನ್ನು ಸುಮಾರು 1 ಲಕ್ಷ ಬಾರಿವರೆಗೂ ಏನು ಪಠಿಸಿರುವಂಥದ್ದು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ನೂರಾರು ಭಕ್ತರು ಏನು ಈ ಒಂದು ಮಂತ್ರ ಪಠಣ ಮತ್ತು ಹೋಮದಲ್ಲಿ ಭಾಗಿಯಾಗಿದ್ದರು. ಏನು ಸುಮಾರು 10ಕ್ಕೂ ಅಧಿಕ ಪಂಡಿತರು ಏನು ಒಂದು ಇಲ್ಲಿ ಹೋಮವನ್ನು ಮಾಡಿರುವಂಥದ್ದು. ಹೋಮ ಒಂದು ಏನು ಜಪದ ಲಕ್ಷ ಬಾರಿ ರಾಮನಾಮವನ್ನು ಜಪ ಮಾಡಿರುವುದನ್ನು ಸಮರ್ಪಣಾ ಉದ್ದೇಶದಿಂದ ಏನು ಒಂದು ಹೋಮವನ್ನು ಸಹ ಹಮ್ಮಿಕೊಂಡಿರುವಂಥದ್ದು. ಏನು ದಾವಣಗೆರೆಯ ರಾಯರ ಮಠದಲ್ಲಿ ಬೆಳಗ್ಗೆ 9 ಗಂಟೆಯಿಂದ ಒಂದು ಕಾರ್ಯಕ್ರಮ ಆರಂಭ ಆಗಿರುತ್ತೆ. ಸೊ ಆ ಕಾರ್ಯಕ್ರಮದಲ್ಲಿ ಏನು ಆ ಕುಂಡದಲ್ಲಿ ಹೋಮವನ್ನು ಸಹ ಮಾಡ್ತಾರೆ. ಅದರ ಜೊತೆಗೆ ಏನು ಈಗ ದೃಶ್ಯದಲ್ಲಿ ಕಾಣ್ತಿರುವಂತೆ ಏನು ರಾಮನ ಒಂದು ಕಳಶದಲ್ಲಿ ಪ್ರತಿಷ್ಠಾಪನೆ ಮಾಡಿ ನಿರಂತರ ಹೋಮ ಮುಗಿಯುವವರೆಗೊಂದು ಈ 1 ಲಕ್ಷ ರಾಮನಾಮ ಸ್ಮರಣೆ ಮುಗಿಯುವವರೆಗೂ ಸಹ ಏನು ಒಂದು ಪೂಜಾ ವಿಧಿವಿಧಾನ ಸಹ ನಡೆದಿರುತ್ತೆ. ಒಟ್ಟಾರೆಯಾಗಿ ಏನು ಅಯೋಧ್ಯೆಯಲ್ಲಿ ರಾಮ ಮಂದಿರದ ಉದ್ಘಾಟನೆ ಮತ್ತು ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆಗೆ ಇಡೀ ಜಗತ್ತೇ ಎದುರು ನೋಡ್ತಾ ಇದೆ. ಅದರಲ್ಲೂ ಸಹ ಏನು ಕ್ಷಣಗಣನೆಯೂ ಸಹ ಆರಂಭವಾಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಏನು ಭಾರತೀಯರು ಅದರಲ್ಲೂ ಹಿಂದೂಗಳಿಗೆ ಏನು ರಾಮ ಮಂದಿರದ ಒಂದು ಉದ್ಘಾಟನೆ ಬಹುದಿನದ ಕನಸುಗಳಾಗಿತ್ತು ಅಂತ ಹೇಳ್ಬೋದು ನಿಕೇಶ್. ಆ ಹಿನ್ನೆಲೆಯಲ್ಲಿ ಈಗ ಆ ಕನಸು ಸಾಕಾರಗೊಳ್ಳುತ್ತಿರುವ ಉದ್ದೇಶದಿಂದ ಯಾವುದೇ ವಿಘ್ನಗಳಿಲ್ಲದೆ ಸರಾಗವಾಗಿ ದೇವಸ್ಥಾನದ ಉದ್ಘಾಟನೆ ಆಗಲಿ ಮತ್ತು ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ನಿರ್ವಿಘ್ನವಾಗಿ ಏನೋ ಒಂದು ಆಗಲಿ ಅನ್ನೋ ಉದ್ದೇಶದಿಂದ ಈಗಾಗಲೇ ಒಂದು ಹೋಮ ಹವನ ಮತ್ತು 1 ಲಕ್ಷ ಬಾರಿ ರಾಮನಾಮ ಜಪವನ್ನು ಸಹ ಮಾಡಿರುವಂಥದ್ದು. ಸೊ ಆ ವಿಚಾರವಾಗಿ ಇಲ್ಲಿ ಸಾಕಷ್ಟು ಜನ ಭಕ್ತರಿದ್ದಾರೆ, ಅವ್ರನ್ನೂ ಸಹ ನಾನು ಮಾತಾಡ್ತಾ ಹೋಗ್ತೀನಿ ನಿಕೇಶ್. ಈಗ ಏನು ಮಹಿಳಾ ಭಕ್ತರು ಮತ್ತು ಏನು ಪುರುಷ ಭಕ್ತರು ಸಹ ಇಲ್ಲಿ ರಾಯರ ಮಠದಲ್ಲಿ ಬಂದು ಭಾಗವಹಿಸಿರುವಂಥದ್ದು. ಈಗ ನಾನು ಮಾತಾಡ್ತಾ ಹೋಗ್ತೇನೆ. ಮೇಡಮ್, ರಾಮ ಮಂದಿರ ಈಗ ಉದ್ಘಾಟನೆ ಆಗ್ತಿರುವಂಥದ್ದು, ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ಆಗ್ತಿರುವಂಥದ್ದು. ಸೊ ಆ ವಿಚಾರವಾಗಿ ನಿರ್ವಿಘ್ನವಿಲ್ಲದೇನು ಆ ಕಾರ್ಯಕ್ರಮ ನಡೀಲಿ ಅಂತ ಹೋಮ ಮಾಡಿರ್ತದೆ. ಸೊ ಆ ಕುರಿತಾಗಿ ಮಾತಾಡೋದಾದರೆ ಎಲ್ಲರಿಗೂ ಒಳ್ಳೇದು ಮಾಡಲಿ, ರಾಮಚಂದ್ರ ಎಲ್ಲ ಪ್ರಭು ಒಳ್ಳೇದು ಮಾಡಲಿ, ಆರೋಗ್ಯ ಆಯಸ್ಸು ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಂತೀನಿ ನಾವು. ಮೇಡಮ್, ಈಗ ರಾಮನಾಮ ಸ್ಮರಣೆ ಮಾಡಿದ್ರೆ 101 ಸಲ ರಾಮನಾಮ ಜಪ ಮಾಡಿದ್ದೀನಿ. ಓಕೆ, ಏನು ನಿಕೇಶ್, ಇದಿಷ್ಟು ಈ ಭಕ್ತರ ಎಲ್ಲ ನೀವು ಹೇಳ್ತಿರುವಂಥದ್ದು. ಒಟ್ಟಾರೆ ಆ ರಾಮಲಲ್ಲಾ ಮತ್ತು ಅಯೋಧ್ಯೆಯ ಒಂದು ದೇವಸ್ಥಾನದ ಅಲ್ಲಿ ಯಾವುದೇ
ಅಯೋಧ್ಯೆಯಲ್ಲಿ ಕರುನಾಡಿಗರು ಹಾಗೆ ಕನ್ನಡಿಗರ ಸಂಭ್ರಮ ಕೂಡ ಕಾಣ್ಲಿಕ್ಕೆ ಸಿಗ್ತಾ ಇದೆ. ನಾವು ವಿವರಿಸ್ತಾ ಇದ್ವಿ, ವಿವಿಧ ಕಲಾ ತಂಡಗಳು ಕರ್ನಾಟಕದಿಂದಲೂ ಕೂಡ ಅಯೋಧ್ಯೆಗೆ ಆಗಮಿಸಿ ರಾಮನ ಸೇವೆಯ ಭಾಗವಾಗಿ ತಮ್ಮ ಕಲಾ ಪ್ರದರ್ಶನವನ್ನ ಮಾಡಲಿದ್ದಾರೆ. ಹಾಗೇನೆ ಅಯೋಧ್ಯೆಯಲ್ಲಿ ಮೊಳಗಲಿದೆ ರಾಮನಗರದ ಕಲಾ ವೈಭವ, ಕಲಾ ಸೊಬಗು. 10 ಮಂದಿಯ ತಂಡದೊಂದಿಗೆ ರಾಮನಗರದ ಕಲಾವಿದರು ಅಯೋಧ್ಯೆಗೆ ಆಗಮಿಸಲಿದ್ದಾರೆ. ವಿದ್ವಾನ್ ವಿಜಯ್ ಕುಮಾರ್ ನೇತೃತ್ವದ ತಂಡದಿಂದ ಮಂಗಳ ವಾದ್ಯವನ್ನ ನುಡಿಸಲಾಗತ್ತೆ. 48 ದಿನಗಳ ಕಾಲ ಮೊಳಗಲಿದೆ ರಾಮನಗರದ ಮಂಗಳವಾದ್ಯ. 2008ರಿಂದ ಅಯೋಧ್ಯೆಯಲ್ಲಿ ಮಂಗಳವಾದ್ಯವನ್ನ ನುಡಿಸ್ತಾ ಇರೋದು ಇದೇ ತಂಡ. ರಾಮನವಮಿಯಂದು ಮಂಗಳವಾದ್ಯವನ್ನ ಪ್ರತಿ ವರ್ಷವೂ ಕೂಡ ಅಯೋಧ್ಯೆಯಲ್ಲಿ ನುಡಿಸುವ ಜವಾಬ್ದಾರಿಯನ್ನ ವಿದ್ವಾನ್ ವಿಜಯ್ ಕುಮಾರ್ ತಂಡದಿಂದಲೇ ಮಾಡಲಾಗತ್ತೆ. ಈಗ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ಸಂದರ್ಭದಲ್ಲೂ ಕೂಡ 10 ಮಂದಿಯ ತಂಡದ ನೇತೃತ್ವವನ್ನು ವಹಿಸಿ ವಿದ್ವಾನ್ ವಿಜಯ್ ಕುಮಾರ್ ಅವರ ತಂಡ ಮಂಗಳವಾದ್ಯವನ್ನ ನುಡಿಸಲಿದ್ದಾರೆ. ಆ ಮೂಲಕ ಅಯೋಧ್ಯೆಯಲ್ಲಿ ಮೊಳಗಲಿದೆ ರಾಮನಗರದ ಮಂಗಳವಾದ್ಯ. ಕೋಟ್ಯಾಂತರ ರಾಮಭಕ್ತರ ಕನಸು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಾ ಇರತಕ್ಕಂಥದ್ದು ಇನ್ನೇನೋ ಕ್ಷಣಗಣನೆ ಆರಂಭವಾಗಿದೆ. ಈ ಒಂದು ಸಂದರ್ಭದಲ್ಲಿ ಕೂಡ ಅದು ಪ್ರಮುಖವಾಗಿ ಕರುನಾಡಿನ ಶಿಲ್ಪಿ ಕೆತ್ತಿದಂತಹ ಒಂದು ರಾಮಲಲ್ಲ ಮೂರ್ತಿ ಕೂಡ ಆ ಒಂದು ದೇವಾಲಯದಲ್ಲಿ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥದ್ದು ಇಡೀ ಕರುನಾಡಿಗೆ ಹೆಮ್ಮೆಯ ವಿಚಾರವಾದರೆ, ಆ ಒಂದು ಸುಸಂದರ್ಭದಲ್ಲಿ ನಾದಸ್ವರವನ್ನು ನುಡಿಸ್ತಕ್ಕಂಥದ್ದು ರಾಮನ ಹೆಸರಿನ ಜಿಲ್ಲೆಯಾದಂತಹ ರಾಮನಗರದ ಡೋಲು ವಿದ್ವಾಂಸ ವಿಜಯ್ ಕುಮಾರ್ ಅವರ ತಂಡ. ನಿಜಕ್ಕೂ ಅದು ಸಂತೋಷದ ವಿಚಾರ. ಜೊತೆಗೆ ಆ ಡೋಲು ವಿದ್ವಾಂಸರಾದಂತಹ ವಿಜಯ್ ಕುಮಾರ್ ನಮ್ಮೊಟ್ಟಿಗಿದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಸರ್, ಈ ಒಂದು ಸುಸಂದರ್ಭದಲ್ಲಿ ತಮ್ಮ ಮೊದಲ ಪ್ರತಿಕ್ರಿಯೆ ಏನು, ಹೇಗೆ ಅನಿಸ್ತಾ ಇದೆ? ಜೈ ಶ್ರೀರಾಮ್, ಜೈ ಶ್ರೀರಾಮ್. ಇದಕ್ಕಿಂತ ದೊಡ್ಡ ಸೌಭಾಗ್ಯ ಮತ್ತೊಂದಿಲ್ಲ. ಇದು ನಮ್ಮ ಪೂರ್ವಜನ್ಮದ ಪುಣ್ಯ ಅಂತ ನಾನು ಅಂದ್ಕೊಂಡಿದ್ದೆ. ಸರ್, ಈಗ ಪ್ರಮುಖವಾಗಿ ಸಾಕಷ್ಟು ಜನ ಕಲಾವಿದರುಗಳು ಕೂಡ ಇಡೀ ದೇಶದಾದ್ಯಂತ ಇದ್ದಾರೆ, ಸಾಕಷ್ಟು ವಿದ್ವಾಂಸರುಗಳಿದ್ದಾರೆ. ಆದರೆ ತಮಗೆ ಈ ಸೌಭಾಗ್ಯ ಒದಗಿ ಬಂದಂಥದ್ದು ಹೇಗೆ ಸರ್? ಇದು ನಮ್ಮ ಪೂರ್ವಜನ್ಮದ ಸುಕೃತ. ಹಾಗಾಗಿ ನಮ್ಮ ಗೋಪಾಲ್ಜಿ ಮತ್ತು ಟ್ರಸ್ಟ್ ಅಧ್ಯಕ್ಷರಾದಂತಹ ಚಂಪತ್ರಾಯ್ ಅವರೆಲ್ಲ ತೀರ್ಮಾನ ಮಾಡಿ ಪೇಜಾವರ ಶ್ರೀಗಳು ಎಲ್ಲ ಅವರು ಇದು ಮಾಡಿ ನಮಗೆ ಇದನ್ನು ಮಾಡಿದ್ದಾರೆ, ಹೊಣೆ ಹೊರಿಸಿದ್ದಾರೆ. ರಾಮ ಮಂದಿರದ ಟ್ರಸ್ಟ್ಗೂ ನಿಮಗೂ ಹೇಗೆ ಕಾಂಟ್ಯಾಕ್ಟ್ ಸರ್? ನಾನು ತುಂಬ 15 ವರ್ಷಗಳಿಂದ ನಾನು ಅಲ್ಲಿ ವಾದ್ಯ ನುಡಿಸ್ತಾ ಇದ್ದೀನಿ. ಅಯೋಧ್ಯೆ ರಾಮ ಮಂದಿರದಲ್ಲಿ ತುಂಬ 15 ವರ್ಷಗಳಿಂದ ಪ್ರತಿ ರಾಮನವಮಿ ಬ್ರಹ್ಮೋತ್ಸವನ ಅಯೋಧ್ಯೆಯಲ್ಲೇ ನುಡಿಸ್ತೀನಿ ಸರ್. ಹಾಗಾಗಿ ಅವರು ನಮಗೆ ತುಂಬ ಪರಿಚಯ, ಹಾಗಾಗಿ ಕಾರ್ಯಕ್ರಮ ಹೇಳಿದೆ. ಇದಿಷ್ಟು ಆ ವಿದ್ವಾನ್ ವಿಜಯ್ ಕುಮಾರ್ ಅವರ ಮಾತಾಗಿರುವಂಥದ್ದು. ಅಂದರೆ ನಿಜಕ್ಕೂ ಕೂಡ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಈ ಒಂದು ನಾದಸ್ವರವನ್ನು ನುಡಿಸಲಿಕ್ಕೆ ನನಗೆ ಅವಕಾಶ ಸಿಕ್ಕಿರ್ತಕ್ಕಂಥದ್ದು ನನ್ನ ಪೂರ್ವಜನ್ಮದ ಪುಣ್ಯ ಅಂತನ್ನುವಂತಹ ಮಾತುಗಳನ್ನು ಕೂಡ ಹೇಳಿರುವಂಥದ್ದು. ಮಹಾದೇವ ಸ್ವಾಮಿ ಕುರುಣಗಲ, ರಿಪಬ್ಲಿಕ್ ಕನ್ನಡ, ರಾಮನಗರ.